ರೆಡಿ. ಅದು ಪ್ಲಾಸ್ಟಿಕ್ ಟೋಕನ್ ಇರುತ್ತೆ ಇತ್ತು ಅದರಲ್ಲಿ ಪ್ಲಾಸ್ಟಿಕ್ ಟೋಕನ್ಸ್ ತೊಗೊಂಬರೋರು ತೋರ್ಸೋರು ಪೇ ಮಾಡಿದೀವಿ ಅಂತ ಹೇಳೋರು, ಆದ್ರೆ ಪೇ ಮಾಡ್ತಾ ಇದ್ದಿದ್ದಿಲ್ಲ. ಹೇ ಎವ್ರಿವನ್, ಇಟ್ಸ್ ಫ್ರಮ್ ಈಕೋ ದೊನ್ನೆ ಬಿರಿಯಾನಿ. ತುಂಬಾ ಜನ ಕೇಳ್ತಾ ಇದ್ರು ನಮ್ದು ಫುಡ್ ಕಾರ್ಟ್ ಬಂದು ಸೇಲ್ಗಿದೆಯಾ ಅಂತ. ಸೇಲ್ ಅದು ಮಾಡೋದಿಲ್ಲ, ನಾವು ಲೈಕ್ ಸ್ಟಾರ್ಟ್ ಮಾಡಿದ್ದು ಅದರಲ್ಲಿಂದಾನೆ ಅಂತ. ಬಂದು ಇಷ್ಟು ದಿವಸ ಬಂದು ನಮ್ಮ ಫುಡ್ ಕಾರ್ಟ್ನ ಬಂದು ಲೈಕ್ ಚರ್ಚ್ ಕಾರ್ನರ್ ಹತ್ರನೇ ಪ್ಲೇಸ್ ಮಾಡಿದ್ವಿ. ಒಂದು ಬ್ಯಾನರ್ ಕೂಡ ಹಾಕಿದ್ವಿ, ಕೆಲವು ಜನ ನೋಡಿರ್ಬೋದು. ಏನಕ್ಕಂದರೆ ನಮ್ಮದು ಹೊಸ ಹೋಟೆಲ್ದು ಲೊಕೇಶನ್ನು ಮತ್ತು ಬ್ಯಾನರಲ್ಲಿ ಮೆನ್ಷನ್ ಮಾಡಿದ್ವಿ ಎತ್ ಕಡೆ ಗೈಡ್ ಮಾಡೋದಕ್ಕೆ ಅಂತ. ಆಮೇಲೆ ಮತ್ತೆ ನನ್ನ ಕಾಂಟ್ಯಾಕ್ಟ್ ನಂಬರನ್ನು ಮೆನ್ಷನ್ ಮಾಡಿದ್ದೆ, ಏನಾದರೂ ಡೌಟ್ಸ್ ಇದ್ದರೆ ಲೊಕೇಶನ್ ರಿಗಾರ್ಡಿಂಗು ಕಾಲ್ ಮಾಡಿ ಅಂತ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ನಮ್ಮದು ಫುಡ್ ಕಾರ್ಟ್ ಅಲ್ಲೇ ನಿಂತಿತ್ತು ಅಂತ BBMP ಅವರು ಮತ್ತು ಪೊಲೀಸ್ ಕಡೆಯಿಂದ ಲೈಕ್ ಟೋಪ್ ಮಾಡ್ಕೊಂಡು ತಗೊಂಡು ಹೋಗ್ಬಿಟ್ರು. ಅದೇ ದಿವಸ ಹೋಗ್ಬಿಟ್ಟು ನಾವು ಕಲೆಕ್ಟ್ ಮಾಡಿಕೊಂಡು ಬಂದು ನಾವು ಇವಾಗ ನಮ್ಮ ಹೋಟೆಲ್ ಪಕ್ಕದಲ್ಲೇ ಪ್ಲೇಸ್ ಮಾಡಿದ್ದೀವಿ. The software which we are using is Pet Puja. ಸಾಫ್ಟ್ವೇರ್ ಬಂದು ಇನ್ಸ್ಟಾಲ್ ಮಾಡಿದ್ದು ಫ್ಯೂ ಡೇಸ್ ಆಗೋ, ಲೈಕ್ ವಿಚ್ ಇಸ್ 1 week ಆಗೋ, ಜಸ್ಟ್ ಫಾರ್ ಲೈಕ್ ಟು ಗೆಟ್ ಪ್ರಾಪರ್ ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಎವ್ರಿಥಿಂಗ್. ROI ಜನರೇಟ್ ಮಾಡೋದಕ್ಕೆ ಎಲ್ಲದಕ್ಕೂ ಏನಾದರೂ ಡೌಟ್ಸ್ ಇದ್ದರೆ ಅದರಲ್ಲಿ ಕ್ಲಾರಿಫೈ ಈಸಿಯಾಗಿ ಆಗೋದಕ್ಕೆ ಅಂತ. ಸ್ವಲ್ಪ ದಿವಸ ಮುಂಚೆ ನಾವು ಯೂಸ್ ಮಾಡ್ತಾ ಇದ್ದಿದ್ದು ಈಸೋ ಬಿಲ್ಲಿಂಗ್ ಮಷಿನ್ ಅಂತ. ತುಂಬ ಜನ ನೋಡಿರ್ಬೋದು ಇನ್ಸ್ಟಾಗ್ರಾಮ್ಸಲ್ಲಿ, ಯೂಟ್ಯೂಬಲ್ಲಿ ಅವರು ಆ್ಯಡ್ಸ್ ರನ್ ಮಾಡ್ತಾರೆ. ಸ್ಮಾಲ್ ಕೈಂಡ್ ಆಫ್ ಲೈಕ್ 3 to 4 meters ಮಷಿನ್ ಇರುತ್ತೆ. ಅದು ನಾವು ಇಂಟಿಗ್ರೇಟ್ ಬಂದುಬಿಟ್ಟು ಮೊಬೈಲಲ್ಲಿ ಕನೆಕ್ಷನ್ ಮಾಡ್ಕೊಬೋದು. ಲೈಕ್ ದಟ್ ಡಸಂಟ್ ಗಿವ್ ಎ ಪ್ರಾಪರ್ ಅಕೌಂಟಿಂಗ್ ಇನ್ಫಾರ್ಮೇಷನ್, ಲೈಕ್ ವಾಟ್ ಎವರ್ ಇಫ್ ವಿ ಆರ್ ಪ್ಲಾನಿಂಗ್ ಟು ಸ್ಕೇಲ್ ಆ್ಯಂಡ್ ಆಲ್ ಯೂಸ್ ಆಗೋದಿಲ್ಲ ಅಷ್ಟು ಈಸೋ ಬಿಲ್ಲಿಂಗು. ಲೈಕ್ ಒನ್ ಆಫ್ ಮೈ ಪಾರ್ಟ್ನರ್ ಸಜೆಸ್ಟೆಡ್ ಟು ಗೋ ವಿತ್ ಈಸ್ ವಿಚ್ ಇಸ್ ಪೆಟ್ ಪೂಜಾ. ದಟ್ ಇಸ್ ರಿಯಲಿ ಹೆಲ್ಪ್ಫುಲ್ ಆ್ಯಂಡ್ ರಿಯಲಿ ಲೈಕ್ ತುಂಬ ಜನ ನೋಡಿರ್ಬೋದು, ತುಂಬ ಹೋಟೆಲ್ಸಲ್ಲಿ ನಮ್ಮದು ಪೆಟ್ ಪೂಜಾ ಸಾಫ್ಟ್ವೇರ್ ಯೂಸ್ ಮಾಡೋದು. Before using that Pet Puja, like we were using ESO billing machine, and before that like ನಾವು ಯೂಸ್ ಮಾಡ್ತಾ ಇದ್ದಿದ್ದು ಬಂದು ಪ್ಲಾಸ್ಟಿಕ್ ಟೋಕನ್ಸ್ ಆಗಿರ್ಬೋದು. ಪ್ಲಾಸ್ಟಿಕ್ ಟೋಕನ್ಸಲ್ಲಿ ಬಂದು ತುಂಬ ಲೈಕ್ ಗಿಮಿಕ್ ನಡೆಯೋದು ಏನಂದರೆ, ಫ್ರೀಯಾಗಿ ಟೋಕನ್ನು ಲೈಕ್ ಸಿಗ್ಬಿಡುತ್ತೆ ಎಲ್ಲೋ ಹೋದ್ರೂ ಅಂಗಡಿಗಳಲ್ಲಿ. ಅದು ಟೋಕನ್ ಬಂದು ತೊಗೊಂಬಂದು ನಮ್ಮ ಅಂಗಡಿಯಲ್ಲಿ ಕೊಟ್ಟು ನಾವು ಬಿಲ್ಲಿಂಗ್ ಹತ್ರನೇ ತೊಗೊಂಡಿದ್ದು. ಕ್ರೌಡ್ ಇರೋವಾಗ ಗೊತ್ತಾಗೋದಿಲ್ಲ ನಮಗೆ ಲೈಕ್ ಎಷ್ಟು ಜನ ತೊಗೊಂಡಿದ್ದಾರೆ ಇದನ್ನು ಅಂತ. ಟೋಕನ್ ರಿಯಲ್ ಆಗಿ ಪೇ ಮಾಡಿಬಿಟ್ಟು ತೊಗೊಂಡಿದ್ದಾರಾ ಅಂತ. ಪ್ಲಾಸ್ಟಿಕ್ ಟೋಕನ್ ತೋರಿಸ್ತೀನಿ, 1 second. ರೆಡಿ. ಅದು ಪ್ಲಾಸ್ಟಿಕ್ ಟೋಕನ್ ಇರುತ್ತೆ ಇತ್ತು ಅದರಲ್ಲಿ, ಅದ್ರ ಕೆಳಗಡೆ ಇರುತ್ತೆ ನೋಡಿ. 1 second ತೋರಿಸ್ತೀನಿ. ಅದು ಪ್ಲಾಸ್ಟಿಕ್ ಟೋಕನ್ಸ್ ಬಂದ್ಬಿಟ್ಟು ಫಸ್ಟ್ ಯೂಸ್ ಮಾಡ್ತಾ ಇದ್ದಿದ್ದೆ ಅದೇ ಟೋಕನ್ಸು. ಲೈಕ್ ಫ್ರಾಡ್ಯುಲೆಂಟ್ ಆ್ಯಕ್ಟಿವಿಟೀಸ್ ತುಂಬ ನಡೀತಾ ಇತ್ತು ಆ ಪ್ಲಾಸ್ಟಿಕ್ ಟೋಕನ್ಸಲ್ಲಿ. ಏನಂದರೆ ತೊಗೊಂಬರೋರು ಪೇ ಮಾಡಿದ್ದೀವಿ ಅಂತ ತೋರಿಸುತ್ತೆ. ಈ ಥರ ಇರುತ್ತೆ ಲೈಕ್ ಪ್ಲಾಸ್ಟಿಕ್ ಟೋಕನ್ಸು. ಈ ಥರ ಟೋಕನ್ಸ್ ಬಂದು ತೊಗೊಂಬರೋರು ತೋರಿಸೋರು ಪೇ ಮಾಡಿದ್ದೀವಿ ಅಂತ ಹೇಳೋರು, ಆದರೆ ಪೇ ಮಾಡ್ತಾ ಇದ್ದಿದ್ದಿಲ್ಲ. ಅವ್ರು ಎಲ್ಲಿಂದನೂ ಬೇರೆ ಕಡೆಯಿಂದ ತೊಗೊಂಬಂದ್ಬಿಟ್ಟು ಲೈಕ್ 5-6 ಬಿರಿಯಾನಿ ಹಿಡಿದು ಒಂದು 10 ಬಿರಿಯಾನಿ ಇರ್ಬೋದು. ಅದರಿಂದ ಆ ರೀಸನ್ಗೆ ಅಂತಲೇ ನಾವು ಲೈಕ್ ಸ್ವಿಚ್ ಆಗಿದ್ದು ಟೋಕನ್ಸಿಂದ ಲೈಕ್ ಬಿಲ್ಲಿಂಗಿಗೆ, ಪೇಪರ್ ಬಿಲ್ಲಿಂಗ್ಗೆ. ಅದು ಸಜೆಸ್ಟ್ ಮಾಡಿದ್ದು ಒನ್ ಆಫ್ ಮೈ ಪಾರ್ಟ್ನರು ಹೂ ಇಸ್ ಸ್ಟ್ಯಾಂಡಿಂಗ್ ಬಿಹೈಂಡ್ ನಿಯರ್ ದ ಬಿಲ್ಲಿಂಗ್ ಕೌಂಟರ್. ನೆಕ್ಸ್ಟ್ ವಿಡಿಯೋ ಬಂದು ರಿಗಾರ್ಡಿಂಗು ಈವ್ನಿಂಗ್ಸಲ್ಲಿ ದೊಣ್ಣೆ ಬಿರಿಯಾನಿ ಏನಕ್ಕೆ ಸ್ಟಾಪ್ ಮಾಡಿದ್ವಿ. 7 PM to 10:30 PM ಬಿರಿಯಾನಿ ಸರ್ವ್ ಮಾಡ್ತಾ ಇದ್ವಿ ಪಾಸ್ಟ್ ಲೈಕ್ ಲಾಸ್ಟ್ ಮಂತು, ವಿಚ್ ಇಸ್ 1 month ನಾವು ಸರ್ವ್ ಮಾಡಿದ್ವಿ. ಏನಕ್ಕೆ ನಾವು ದೊಣ್ಣೆ ಬಿರಿಯಾನಿನ ಈವ್ನಿಂಗ್ಸಲ್ಲಿ ಸ್ಟಾಪ್ ಮಾಡಿದ್ದೀವಿ ಅಂತ ನೆಕ್ಸ್ಟ್ ವಿಡಿಯೋ ರಿಲೀಸ್ ಆಗೋದು. ಥ್ಯಾಂಕ್ ಯು ಸೊ ಮಚ್ ಗೈಸ್ ಫಾರ್ ದ ಲವ್ ಆ್ಯಂಡ್ ಸಪೋರ್ಟ್.